ವಿಜಯನಗರದ ಮಂದಿ ಏನು ಹೇಳ್ತಾರೆ? ಚಂದ್ರ ಲೇಔಟ್‌ನಲ್ಲಿ ವಾಸ ಮಾಡುವಂತಹ ಜನ ಅವ್ರ ಮನೆಗೆ ಅಧಿಕಾರಿಗಳು ಬಂದಿದ್ರಾ, ಸರ್ವೆ ಸಿಬ್ಬಂದಿಗಳು ಸರ್ವೆಯನ್ನು ನಡೆಸಿದ್ರಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಮನೆಗೆ ಯಾರು ಕೂಡ ಬಂದೇ ಇಲ್ಲ. ಸುಮ್ಮನೆ ಇವರು ಮನೆ ಮನೆಗೆ ಹೋಗಿ ಜಾತಿ ಗಣತಿ ಮಾಡಿದ್ರು, 94% ಅಕ್ಯುರೇಸಿ ಇದೆ, 5,94 ಲಕ್ಷ ಜನರನ್ನು ಮಾತಾಡಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಎಲ್ಲ ಸುಳ್ಳು ಅಂತ ಅಂತಿದ್ದಾರೆ. ಜಾತಿ ಯಾವುದು ಸರ್? ಜಾತಿ ಎಲ್ಲಿದೆ? ಮನುಷ್ಯ ಎರಡೇ ಜಾತಿಯಲ್ಲಿರೋದು, ಒಂದು ಗಂಡು ಅಥವಾ ಹೆಣ್ಣು ಅಲ್ವಾ? ಸೊ ಯಾಕೆ ಇದು ರಾಜಕೀಯದಲ್ಲಿ ಈ ಒಂದು ಅಧಿಕಾರಿಗಳು ಈ ರೀತಿ ಕಿತ್ತಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಇಷ್ಟು ಮುಂದುವರೆದಿದೆ, ಸೊ ಸಮಾಜದಲ್ಲಿ ಇಷ್ಟು ಮುಂದುವರೆದಿದೆ, ಅರಿವು ಬಂದಿದೆ. ಅರಿವಿರೋ ಕಾಲದಲ್ಲಿ ಈ ಜಾತಿ ವಿಚಾರದಲ್ಲಿ ಕಿತ್ತಾಡಬೇಕಾ? ಭಾರತದ ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥದ್ದು ಏಕತೆ, ಐಕ್ಯತೆ, ಭಾವೈಕ್ಯತೆ, ಜಾತಿ ವಿಚಾರನ ತೆಗಿಬೇಕು. ಆವಾಗಿನ ಕಾಲದಲ್ಲಿ ಇದ್ದಿದ್ದ ಜಾತಿ ಇವಾಗ ಇರಬಾರ್ದು ಅಂತ ತಾನೇ ಸಂವಿಧಾನ ಎಲ್ಲಿದೆ? ಸಂವಿಧಾನ ಫಾಲೋ ಮಾಡ್ತಾ ಇದ್ದಾರಾ? ಸೊ ಇದು ಜಾತಿ ವಿಚಾರದಲ್ಲಿ ಇವರು ಕಿತ್ತಾಡ್ತಾ ಇರೋದು ಒಂದು ತಪ್ಪು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಳೆದ ನಾವು 40 ವರ್ಷದಿಂದ ಇದೇ ಬೀದಿಲಿ ಇದೇ ಮನೇಲಿ ಇರುವಂಥದ್ದು. ಇವತ್ತು ನಮ್ಮ ಮನೆಗೆ ಯಾವುದೇ ಸರ್ಕಾರಿ ರೆಪ್ರೆಸೆಂಟೇಟಿವ್ಸ್ ಯಾರು ಬಂದ್ಬಿಟ್ಟು ನಮಗೆ ಜಾತಿ ಗಣತಿ ಮಾಡಿ ನೀವು ಯಾವ ಜಾತಿ ಏನು ಅಂತ ಕೇಳಿಲ್ಲ. ಬಟ್ ಈಗ ರಿಪೋರ್ಟ್ ನೋಡ್ದೆ ಅಂತಂದರೆ ಯಾವುದೋ ಒಂದು ಸಮುದಾಯದವ್ರದ್ದು ಹೈಯೆಸ್ಟ್ ಅಂತ ತೋರಿಸ್ತಾ ಇದ್ದಾರೆ. ಆ ಸಮುದಾಯನ ಒಟ್ಟಾಗಿ ತೋರಿಸ್ತಾ ಇದ್ದಾರೆ. ಆದರೆ ಹಿಂದೂಗಳನ್ನು ಇವರೆಲ್ಲ ವಿಂಗಡಿಸಿ ಇಲ್ಲಿ ಹಿಂದೂಗಳಲ್ಲಿ ಜಾತಿ ಅಂತ ಮಾಡಿದ್ದಾರೆ. ಬಟ್ ಬೇರೆಯವರ ಒಂದು ಸಮಾಜದಲ್ಲೂ ಕೂಡ ಅವ್ರದ್ದು ಸುಮಾರು ಜಾತಿಗಳಿದೆ. ಅವ್ರನ್ನೆಲ್ಲ ಒಗ್ಗಟ್ಟು ಮಾಡಿಬಿಟ್ಟು ಹಿಂದೂಗಳನ್ನು ಮಾತ್ರ ಸಪ್ರೇಟ್ ಮಾಡಿದರೆ ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಹಿಂದೂಗಳು ಭಾರತದಲ್ಲಿ ಮುಂಚೆಯಿಂದಲೂ ಈಗ 85% ಇದ್ದಾರೆ. ಬೇರೆ ಅನ್ಯ ಧರ್ಮದವರು 15% 14% ಇದ್ದಾರೆ. ಈ ರೀತಿಯಾಗಿ ನೀವು ಜಾತಿ ಗಣತಿಯನ್ನು ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಸರ್, ಇದು ಜಾತಿ ಗಣತಿ ಇದುವರೆಗೂ ನಮ್ಮ ಮನೆಯಲ್ಲಿ ಬಂದು ಸರ್ಕಾರದಿಂದ ಯಾರು ಬಂದು ಕೇಳೂ ಇಲ್ಲ. ಜಾತಿ ಗಣತಿ ಮಾಡ್ತೀವಿ ಅಂತ ವಿಚಾರ ಇದು ಬಂದೂ ಇಲ್ಲ ಇಲ್ಲಿ. ಸೊ ಇದು ಸರ್ಕಾರ ಮಾಡ್ತಿರೋದು ಇದು ಸರಿ ಇಲ್ಲ ಅಂತ ನನ್ನ ಒಂದು ಇದು ಪ್ರಕಾರ ಇದನ್ನು ಕರೆಕ್ಟಾಗಿ ಕೂಲಂಕುಷವಾಗಿ ಸರ್ಕಾರ ನೋಡಬೇಕು. ನೋಡಿ ಜಾತಿ ಗಣತಿ ಏನಿದೆ, ಯಾವ ಥರ ಇದೆ ಅನ್ನೋದನ್ನು ನೋಡಿಬಿಟ್ಟು ಸರಿಯಾಗಿ ಮಾಹಿತಿ ಪ್ರಕಾರ ನೋಡಿಕೊಂಡು ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ನಾನು ಕೂಡ ಕಳೆದ ವಾರದಿಂದ ನಮ್ಮ ವಿಜಯನಗರದಲ್ಲಿ ಸುಮಾರು 25,000-30,000 ಸಾವಿರ ಜನರು ಯಾರು ನಮ್ಮ ಸ್ನೇಹಿತರೆಲ್ಲ ಎಲ್ಲರೂ ಕೂಡ ಕೇಳಿದ್ದೀವಿ, ಎಲ್ಲರನ್ನೂ ಕೂಡ ಸಂಪರ್ಕ ಮಾಡಿದ್ದೀವಿ. ಒಂದು ಮನೆಯಲ್ಲೂ ಕೂಡ ಜಾತಿಗಣನೆ ಮಾಡೋಕ್ಕೆ ಯಾವನೂ ಕೂಡ ಬಂದಿಲ್ಲ. ಯಾವ ಬೇಸಿಸ್ ಮೇಲೆ ಮಾಡ್ತಾ ಇದ್ದೀರಾ ಅಂದರೆ ನೀವು ಯಾವುದೋ ಒಂದು ಸಮುದಾಯನ ಓಲೈಕೆ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದೀರಾ ಹೊರತು ಇದು ಯಾವುದೇ ಕಾರಣಕ್ಕೂ ನಾವು ಹಿಂದೂಗಳು ಒಪ್ಪೋದಿಲ್ಲ. ಮುಂಬರುವ ದಿನಗಳಲ್ಲಿ ಹಿಂದೂಗಳ ಆಕ್ರೋಶ ಮುಗಿಲಿಡುತ್ತೆ ಅಂತ ಇವತ್ತು ಒಂದು ನಾನು ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಸರ್ಕಾರದಲ್ಲಿ ನಡೀತಾ ಇರೋ ಜಾತಿ ಗಣತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಜೋರಾಗಿ. ಯಾವುದೇ ಥರದ ಜಾತಿ ಗಣತಿ ಇಲ್ಲಿ ತನಕ ಬಂದೇ ಇಲ್ಲ. ನಮ್ಮ ರೋಡಿಗೆ ಆಯಿತು, ನಮ್ಮ ನಗರಕ್ಕೆ ಆಯಿತು, ಯಾರೂ ಬಂದೇ ಇಲ್ಲ. ಅದು ಯಾವ ಥರ ನಮ್ಮದು ಅನಲೈಸ್ ಮಾಡಿ ಯಾರೋ ಗೊತ್ತಿಲ್ಲ. ಯಾವುದೇ ಒಂದು ಸಮುದಾಯ ಸರ್, ಈ ಜಾತಿ ಸಮೀಕ್ಷೆ ಮಾಡಿರೋದು ಮನೆಗೆ ಬಂದು ಯಾವ ಜಾತಿ ಎಷ್ಟು ಜನ ಇದ್ದೀರಿ ಸೆನ್ಸಸ್ ಮಾಡಿರೋದು ನೆನಪಿದೆಯಾ ನಿಮಗೆ? ಇಲ್ಲ, ಬಂದಿಲ್ಲ. ಯಾರ ಮನೆಗೂ ಬಂದಿಲ್ಲ. ನಮ್ಮ ಮನೆಗಂತೂ ಬಂದಿಲ್ಲ, ನೋಡಿಲ್ಲ ನಾವು. ಎಲ್ಲಿರೋ ಸರ್ ಮನೆ? ನಮ್ಮ ಮನೆ ಕೋರಮಂಗಲ, ವಿವೇಕನಗರ. ಹಾಂ, ಬಂದೇ ಇಲ್ಲ, ನೆನಪೇ ಇಲ್ಲ ನಿಮಗೆ? ಬಂದಿಲ್ಲ. ಏನು ಹೇಳ್ತೀರಿ ಜಾತಿ ಸಮೀಕ್ಷೆ ಬಗ್ಗೆ? ಚರ್ಚೆಗಳಾಗ್ತಿದ್ದಾವೆ, ಈ ಜಾತಿಯವರು ಇಷ್ಟು ಅಂತ. ಏನಕ್ಕೆ ಜಾತಿ ಭೇದ ಮಾಡ್ತಾರೋ ಏನೋ ಗೊತ್ತಾಗ್ತಿಲ್ಲ. ಎಲ್ಲ ನಾವೆಲ್ಲ ಭಾರತೀಯರು ಒಂದೇ ಅಂತ ಇರೋ ಟೈಮಲ್ಲಿ ಜಾತಿ ಏನಕ್ಕೆ ಬೇಕು ಅಂತ ನಮಗೆ ಅನಿಸ್ತದೆ. ಒಂಥರ ಬೇಜಾರಾಗುತ್ತೆ. ಇದುವರೆಗೂ ಇಲ್ಲದೆ ಇರೋದು ಜಾತಿ ಸಮೀಕ್ಷೆ ಈಗ ಬಂದಿದೆ ಅಂದರೆ ಯಾರ ಮನೆಗೂ ಬಂದು ಯಾವ ಜಾತಿ ಏನು ಅಂತ ಕೇಳಿಲ್ಲ. ಇದುವರೆಗೂ ಯಾವುದೂ ಮಾಡಿಲ್ಲದೆ ಇರೋದು ಜಾತಿ. ನಾವು ಈ ಜಾತಿ ಅನ್ನೋದು ಯಾರಿಗೂ ಗೊತ್ತಿಲ್ಲದೆ ಇರೋದನ್ನ ಇವಾಗ ಹುಟ್ಟಾಕ್ತಾ ಇದ್ದಾರೆ. ಎಲ್ಲರೂ ಒಂದೇ ಅಂತ, ಭಾರತೀಯರೆಲ್ಲ ನಾವೆಲ್ಲ ಒಂದೇ, ಹಿಂದೂ ಮುಸ್ಲಿಮು ಕ್ರಿಸ್ತರು ಎಲ್ಲರೂ ಒಂದೇ ಅಂತ ಇರೋದು. ಅದನ್ನು ಈಗ ಡಿವೈಡ್ ಮಾಡ್ತಾ ಇದ್ದಾರೆ. ಬ್ರಾಹ್ಮಣರಿಗೂ ಲಿಂಗಾಯತರಿಗೂ ತಂದಿಡ್ತಾ ಇದ್ದಾರೆ. ಇದೆಲ್ಲ ನ್ಯಾಯನೇ ಅಲ್ಲ. ಜಾತಿ ಇದು ಫಸ್ಟ್ ಟೈಮ್ ಅಲ್ಲ ಈ ರೀತಿ ಸರ್ವೇಕ್ಷಣಾ ವರದಿ ಎಲ್ಲ ಮಾಡಿರೋದು. ಈ ಹಿಂದೆ ಚಿನ್ನಪ್ಪರೆಡ್ಡಿ ಆಯೋಗ ಇರ್ಬೋದು, ಹಾವನೂರು ವರದಿ ಇರ್ಬೋದು, ಇದನ್ನೆಲ್ಲ ಜನ ಒಪ್ಕೊಂಡಿದ್ರು. ಒಂದು ಸ್ವಲ್ಪ ಜನ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಎಲ್ಲರೂ ಕೂಡ ಎರಡೂ ಕೈಗಳನ್ನು ಚಾಚಿ ಒಪ್ಕೊಂಡಿದ್ರು. ಅಷ್ಟು ಅಕ್ಯುರೇಸಿ ಈ ವರದಿಯನ್ನು ತೋರಿಸ್ತಾ ಇಲ್ಲ. ಹೀಗಾಗಿ ಜನ ಪ್ರಶ್ನೆಯನ್ನು ಕೇಳ್ತಾ ಇರೋದು, ಸಂಶಯದ ಕಣ್ಣುಗಳಿಂದ ನೋಡ್ತಾ ಇರೋದು.